ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಮಕ್ಕಳಿಗೆ ಸ್ವಲ್ಪ ದಾಳಂಬ್ರಿನ ಸುಲಿದು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನ ಹಾಕಿ ಕೊಡಾಕತ್ತೀನಿ ಫ್ರೆಂಡ್ಸ್. ಸೊ ಟೇಸ್ಟ್ ಹತ್ತೈತೆ. ಸ್ವಲ್ಪ ಉಪ್ಪನ್ನ ಉದುರಿಸಿದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಉದುರಿಸಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರುತ್ತೆ. ಅದು ಇಷ್ಟಪಟ್ಟು ತಿಂತಾರೆ ಅಂತ ಹಿಂಕೇರಿ ಇದು ಆ್ಯಕ್ಚುಲಿ ಜ್ಯೂಸ್ ಮಾಡಿ ಕೊಡು ಅಂತ ಹೇಳ್ಯಾರ. ಬಟ್ ಅವ್ರು ಜ್ಯೂಸ್ ಮಾಡಿದ್ರೆ ಅಂತಾರೆ ಅದು ಔಷಧ ಥರ ಅನ್ನಿಸ್ತೈತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಕುಡಿಯೋಕೆ ಅಲ್ಲ ಅಂತಾರೆ, ಇಬ್ಬರು ಕುಡಿಯೋಂಗಿಲ್ಲ ಅವರು. ಸೊ ಹಂಗಾಗಿ ಕಾಳಾರೆ ತಿಂತಾರೆ ಅಂತ ಕೊಟ್ಟೀನಿ. ಅಥರ್ವ ತಿನ್ನಕ್ಕೆ ಬರೋಂಗಿಲ್ಲ, ಆರು ತಿಂತಾನೆ. ಅಥರ್ವ ಮ್ಯಾಗಿನ 4 ಹಲ್ಲು ಬಂದವ್ರಿ, ಕೆಳಗಿನ 4 ಹಲ್ಲು ಬಂದವು. ಅದರಲ್ಲೇ ಕಡಿದು ಅರ್ಧ ತಿಂತಾನೆ, ಅರ್ಧ ನುಂಗ್ತಾನೆ, ಅರ್ಧ ಉಗುಳ್ತಾನೆ. ಸೊ ಹಾಗಾಗಿ ಅವ್ನಿಗೇನು ಬ್ಲಡ್ ಜಾಸ್ತಿ ಆಗಂಗಿಲ್ಲ. ಸೊ ಬಾಯಿ ಟೇಸ್ಟಿಗೆ ಎಷ್ಟು ಸಿಗುತ್ತಲ್ಲ ಅಷ್ಟು ತಿಂತಾನೆ, ಇಲ್ಲ ಬಿಡ್ತಾನೆ. ಸೊ ಹಾಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಬಟ್ಟೆ ಇದೆಲ್ಲ ತೊಳೆದು ಹಾಕಿದ್ನೆ, ಅಡುಗೆ ಮಾಡಿಕೊಂಡೆ. ಅದನ್ನೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅಥರ್ವ ಇತ್ತೀಚೆಗೆ ಭಾಳ ಅಂದ್ರೆ ಭಾಳ ಹಠ ಮಾಡಕತ್ತಾನ ಫ್ರೆಂಡ್ಸ್. ನಾನು ವಿಡಿಯೋ ಮಾಡೋಕ್ಕಾಗಕತ್ತಿಲ್ಲ ಸರಿಯಾಗಿ, ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅವರು ಕೂಡ ನಾನು ಬಟ್ಟೆ ತೊಳೆದಿಂದ ಬಾಜುಗಿನವರು ಬಟ್ಟೆ ತೊಳೆಯಾಕತ್ತಿದ್ರು. ಎಲ್ಲ ಕೆಲಸ ಆಗಿತ್ತು ಫ್ರೆಂಡ್ಸ್ ನಂದು. ಹಾಯ್ ಗೈಸ್, ಬೆಳಗ್ಗೆಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ಹಾಸಿಗೆ ತೊಳಿಬೇಕಂತ, ದೀಪಾವಳಿ ಕ್ಲೀನ್ ಮಾಡ್ಬೇಕಂತ ಹಾಸಿಗೆ ತೊಳಿಬೇಕಂತ. ಹಾಸಿಗೆ ತೊಳೆಯೋತ್ನಾಗ ಬಕೆಟ್ ಒಳಗೆ ಹಾಸಿಗೆ ತೊಳೆಯುವಾಗ ಸ್ವಲ್ಪ ಸ್ಲಿಪ್ ಆಗಿ ಬಿದ್ದುಬಿಟ್ಟೆ ಫ್ರೆಂಡ್ಸ್. ಕಾಲು ಫುಲ್ ಬ್ಯಾನ್ ಆಗೈತಿ. ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. 6 ಅಥವಾ ಆ ಥರ ಪಪ್ಪನ ಮೇಲೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೆಲಸ ಮಾಡಾಕತ್ತಾರೆ ಕೆಳಗೆ. ಸೊ ಹಂಗಾಗಿ ಇವಾಗ ಭಾಳ ತನ ನಿಂತ್ಕೊಂಡು ಕಾಲು ಬ್ಯಾನ್ ಆಗಿದೆ. ಚಪಾತಿ ಅದು ಮಾಡೋಕ್ಕಾಗಲ್ಲ ಅಂತ ಇವಾಗ ಉಪ್ಪಿಟ್ಟು ಮಾಡ್ಬೇಕಂತ ರವೆ ಹುರ್ಕೊಳಕತ್ತೀನಿ ಫ್ರೆಂಡ್ಸ್. ಹುರ್ಕೊಂಡು ತರಕಾರಿ ಐತೆ ಎಲ್ಲ ಥರ ತರಕಾರಿ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು. ತರಕಾರಿ ಉಪ್ಪಿಟ್ಟು ಮಾಡಿ ಸಿಗ್ತೀನಿ. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದನ್ನ ಇವಾಗ ಹುರ್ಕೊಳಕತ್ತೀನಿ. ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡೇವೆ ಅಂದ್ರೆ ಟೇಸ್ಟ್ ಸಿಗುತ್ತೆ. ಅವ್ರವ್ರು ಏನು ಮಾಡ್ತಾರೆ ಫ್ರೆಂಡ್ಸ್, ಜಸ್ಟ್ ಬಿಸಿ ಮಾಡಿ ಉಪ್ಪಿಟ್ಟು ಮಾಡ್ತಾರೆ, ಹಂಗೆ ಟೇಸ್ಟ್ ಬರೋಂಗಿಲ್ಲ. ಸ್ವಲ್ಪ ಕೆಂಪಾಗಿ ಹುರ್ಕೊಂಡೇವೆ ಅಂದ್ರೆ ಉಪ್ಪಿಟ್ಟು ಉದುರಾಗಿ ಮಸ್ತ್ ಬರುತ್ತೆ. ಇವಾಗ ನಾನು ಹುರಿಯಾಕತ್ತೀನಿ ಫ್ರೆಂಡ್ಸ್. ಸ್ವಲ್ಪ ಮಾಡೀನಿ, ಯಾಕಂತಂದ್ರೆ ನಮ್ಮ ಮನೆಯವರು ಜಾಸ್ತಿ ಮಾಡಬೇಡ, ಅದು ಬಿಸಿ ಉಪ್ಪಿಟ್ಟದು ಬೆಳಗ್ಗೆನೇ ಚಲೋ ಫ್ರೆಂಡ್ಸ್, ಸಂಜೆ ಅಷ್ಟು ಚಲೋ ಆಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಥರ ತರಕಾರಿನ ಮನೆಯೊಳಗಿತ್ತು ಕಟ್ ಮಾಡಿ ತರಕಾರಿ ಉಪ್ಪಿಟ್ಟನ್ನ ಮಾಡಾಕತ್ತೀನಿ. ಬೀನ್ಸ್, ಕ್ಯಾರೆಟ್, ಬಟಾಟೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಇತ್ತು ಕಟ್ ಮಾಡಿ ಇಟ್ಕೊಂಡು ಇವಾಗ ಉಪ್ಪಿಟ್ಟು ಮಾಡೋಣ ಬರ್ರಿ ಫ್ರೆಂಡ್ಸ್. ಇದನ್ನೆಲ್ಲನೂ ಹಾಕಿ ಒಗ್ಗರಣೆ ಕೊಟ್ಟು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡಿ ಇಟ್ಟೀನಿ ಫ್ರೆಂಡ್ಸ್. ಇವಾಗ ಇದನ್ನು 1-2 ನಿಮಿಷ ಮೇಲೆ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಹಾಗೇನೇ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂದು ಮಲ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇದು ಮಾರನೇ ದಿನ ಬೆಳಗ್ಗೆ ಹಿಟ್ಟನ್ನ ಅದಿಟ್ಟಿದ್ದೆ ಫ್ರೆಂಡ್ಸ್. ಯಾಕಂತಂದ್ರೆ ನಮ್ಮ ಮನೆಯವರು ಬೆಳಗ್ಗೆ ಅನ್ನ ಮತ್ತು ಶೇಂಗಾ ಸಾಂಬಾರು ಮಾಡಿದ್ನೆ, ಅದನ್ನ ತಿಂದು ಹೋಗಿದ್ರು. ಮತ್ತೊಂದು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹಿಟ್ಟನ್ನ ಅದಿಟ್ಟಿದ್ದೆ. ಸೊ ಹಂಗಾಗಿ ಇವಾಗ ಹಿಟ್ಟನ್ನ ಅದ್ಕೊಂಡು ಚಪಾತಿ ಜೋಡಿ ಏನಾರು ಮಾಡ್ಕೋಬೇಕಂತ ಅಂದ್ಕೊಂಡು ಹಿಟ್ಟನ್ನ ಅದಿಟ್ಟೀನಿ. ಹಿಟ್ಟು ನಾವು ಎಷ್ಟು ನಾದಿ ಎಷ್ಟು ತಾಸು ಬಿಡ್ತೇವೆ ನೋಡಿ ಅಷ್ಟು ಟೇಸ್ಟ್ ಅಂದ್ರೆ ಮೆತ್ತಗೆ ಚಪಾತಿ ಬರ್ತಾವೆ ಫ್ರೆಂಡ್ಸ್. ಇಷ್ಟೇ ನಾದಿನಿ ಸಾಕಾಗುತ್ತೆ ನಮಗೆ, ನನ್ನ ಮಕ್ಕಳಿಗೆ. ನಾವಿರೋರೆ 4 ಜನ ಅಲ್ಲ. ಅದ್ರಾಗಂತೂ ಇವಾಗ ಅಥರ್ವಾಗ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಐತಿ. ಚಪಾತಿ ಕೊಡೋದು ಸ್ಕಿಪ್ ಮಾಡಿ ಫ್ರೆಂಡ್ಸ್. ಭಾಳ ಸಫರ್ ಆಗಕತ್ತಾನ ಅದ್ರಲ್ಲಿಂತ್ರ. ನನಗೆ ಗೊತ್ತಾಗಿಲ್ಲ ಅವಾಗ್ಲಿಂತ್ರ ನಾನು ಚಪಾತಿ ಹಾಲು, ಚಪಾತಿ ಬ್ಯಾಳೆ ಈ ಥರ ಕೊಟ್ಕೋತ ಬಂದೀನಿ. ಅದನ್ನು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದಂತ ಫ್ರೆಂಡ್ಸ್. ಅವರಿಗೆ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಸ್ಲೋ ಇರುತ್ತಂತ. ಸೊ ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಅದು ಇವಾಗ ಅವನಿಗೆ ತ್ರಾಸ ಆಗಾಕತ್ತೈತಿ, ಸರಿಯಾಗಿ ಮೋಷನ್ ಆಗಾಕತ್ತಿಲ್ಲ ಫ್ರೆಂಡ್ಸ್ ಅವನಿಗೆ. ಅದೊಂದು ನಮಗೆ ಟೆನ್ಷನ್ ಆಗಿಬಿಟ್ಟೈತಿ. ಹಂಗನೇ ಚಪಾತಿ ಮಾಡಿ ಇಲ್ಲ ಒಂದು ಸ್ವಲ್ಪ 1-2 ಎಗ್ಗಿದ್ದು ಎಗ್ನ ಹುರ್ಕೊಂಡ್ರೆ ಆಯ್ತು ಅಂದ್ಕೊಂಡು ಆಮ್ಲೆಟ್ನ ಹಾಕಾಕತ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇಷ್ಟು ಮುಗ್ಗಲ್ಗೆಟ್ಟಿ ಅಂದ್ರೆ ಜಗತ್ತೊಳಗೆ ನಾನೇ ಒಬ್ಬೇಕಿರ್ಬೇಕು ಅನ್ಸುತ್ತೆ. ಇದ್ರೊಳಗೆ ಖಾರ ತೊಗೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಮೇಲೆ ಇತ್ತು ಬ್ಯಾಸರಾಗಿ ಅದಕ್ಕೆ ಉಪ್ಪನ್ನ ಹಾಕಿ
ಮಾಡ್ಕೊಂಡು ತಿಂದೆ. ಅಂದರೆ ಆ ಥರವಾಗ ಆರೋಗ್ಯ ಹಂಗೆ ಕೊಡ್ತೀನಿ, ಖಾರ ಹಾಕಂಗಿಲ್ಲ. ನನಗೊಬ್ಬಾಕಿಗೆ ಎಲ್ಲಿ ಖಾರ ಹಾಕ್ಕೊಳ್ಳಿ ಅಂತ ಹಿಂಗೇರಿ ಸಾರು ಜೋಡಿ ಟೇಸ್ಟ್ ಆತದ. ಜಸ್ಟ್ ಬರೀ ಉಪ್ಪನ್ನ ಹಾಕಿ ಆಮ್ಲೆಟ್ನ ಹಾಕ್ಕೊಂಡೆ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ಆಮ್ಲೆಟ್, ಸಿಂಪಲ್ ಆಮ್ಲೆಟ್, ಅದರೊಳಗೆ ಏನೂ ಇಲ್ಲ, ಎಗ್ ಮತ್ತು ಉಪ್ಪು ಇಷ್ಟೇ ಐತೆ. ನೋಡ್ತಾ ಇರ್ಬೋದು ಆಮ್ಲೆಟ್ ಕೂಡ ರೆಡಿ ಆಯಿತು. ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್. ಊಟ ಮಾಡ್ತೀವಿ. ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ, ಯಾಕಂತಂದ್ರೆ ಅಲ್ಲಿ ಅವರ ಓನರ ತಂದು ಕೊಟ್ಟಿದ್ರಂತ, ಅಲ್ಲೇ ಊಟ ಮಾಡಿದರು. ಸೊ ನಾನು ಅದು ಆರು ಅಥರ್ವ ಊಟ ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಅಥರ್ವಾಗ ಸ್ವಲ್ಪನೇ ಎಗ್ ಕೊಟ್ಟೆ ತಿಂತಾನಂತ, ತಿಂದ. ಬಟ್ ಆರುಗ ಸ್ವಲ್ಪ ಸುತ್ತಿ ಚಪಾತಿ ಒಳಗೆ ಸುತ್ತಿ ಕೊಟ್ಟೆ, ತಿಂದ. ಓಕೆ ಫ್ರೆಂಡ್ಸ್, ಈ ಲಾಗ್ ಇವತ್ತಿಂದ ಲಾಗ್ 2 ಡೇಸ್ ಲಾಗ್ ಫ್ರೆಂಡ್ಸ್. ಇವಾಗ ನಾನು ಸಿಂಪಲ್ಲಾಗಿ ಅವ್ರಿಗೆ ಊಟ ಮಾಡಿಸಿ ಚಪಾತಿ, ಆಮ್ಲೆಟ್, ಶೇಂಗಾ ಸಾಂಬಾರು, ಒಂದೆರಡು ಇನ್ನೊಂಥರ ಕುಕ್ಕುಂಬರ್ನ ಕಟ್ ಮಾಡಿ ಇಟ್ಕೊಂಡೆ, ಸೌತೆಕಾಯಿನ. ಸಿಂಪಲ್ಲಾಗಿ ಮಧ್ಯಾಹ್ನ ಊಟನ ಮಾಡ್ತೀವಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್. ಒಂದು ಎಲ್ಲರಿಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.